ಕಲಬುರಗಿ ಜಿಲ್ಲೆಯಲ್ಲಿ ಭೀಮಾ ನದಿ ಉಕ್ಕಿ ಹರಿದು ಭೋರ್ಗರಿತಾ ಇದೆ. ಭೀಮಾ ನದಿಯ ವಿಹಂಗಮ ನೋಟ ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾನೀಗ ಕಲಬುರಗಿ ತಾಲೂಕಿನ ಕೂಡಿ ದರ್ಗಾದ ಬಳಿ ಇರ್ತಕ್ಕಂಥ ಭೀಮಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಬೃಹತ್ ಸೇತುವೆ ನಿಮಗೆ ದೃಶ್ಯದಲ್ಲಿ ಕಾಣಿಸ್ತದೆ. ಬೃಹತ್ ಸೇತುವೆ, ಈ ಸೇತುವೆ ಮೇಲ್ಭಾಗದಿಂದ ಭೀಮಾ ನದಿಯ ಏನು ವಿಹಂಗಮ ನೋಟ ಯಾವ ರೀತಿ ಇದೆ, ಈ ರೀತಿಯ ನೋಟ ಅಪರೂಪಕ್ಕೆ ಕಾಣ ಸಿಗುವಂಥದ್ದು. ಅಂದರೆ ಭೀಮಾ ನದಿ ಉಕ್ಕಿ ಹರಿದ ಸಂದರ್ಭದಲ್ಲಿ, ಭೀಮಾ ನದಿ ಭೋರ್ಗರಿತಾ ಇರೋ ಸಂದರ್ಭದಲ್ಲಿ, ಭೀಮಾ ನದಿ ಪ್ರವಾಹ ಉಂಟಾದ ಸಂದರ್ಭದಲ್ಲಿ ಇಂತಹ ಚಿತ್ರಣ ಕಾಣ ಸಿಗುತ್ತೆ. ಯಾಕಂದರೆ ಮಹಾರಾಷ್ಟ್ರದಲ್ಲಿ ಅಪಾರ ಪ್ರಮಾಣದ ಮಳೆ ಆಗ್ತಾ ಇರೋದ್ರಿಂದಾಗಿ ಬರೋಬ್ಬರಿ ಮಹಾರಾಷ್ಟ್ರದ ಶೀನಾ ಜಲಾಶಯ, ಉಜ್ಜಯಿನಿ ಜಲಾಶಯ, ವೀರ್ ಜಲಾಶಯ ಹಾಗೆ ಬೋರಿ ಹಳ್ಳ ಸೇರಿ ಬರೋಬ್ಬರಿ 3,20,000ಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರು ಭೀಮಾ ನದಿಗೆ ಹರಿಬಿಡಲಾಗಿದೆ. ಹೀಗಾಗಿ ಮಹಾರಾಷ್ಟ್ರದಿಂದ ನೀರು ನೇರವಾಗಿ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಸೊನ್ನಾ ಬ್ಯಾರೇಜ್ಗೆ ಬಂದು ತಲುಪ್ತಾ ಇದೆ. ಸೊನ್ನಾ ಬ್ಯಾರೇಜ್ನಲ್ಲಿರ್ತಕ್ಕಂಥ 17 ಗೇಟ್ಗಳು ಕಂಪ್ಲೀಟ್ ಆಗಿ ಓಪನ್ ಮಾಡಿರುವಂಥದ್ದು. ಗೇಟ್ ಪೂರ್ತಿ ಓಪನ್ ಆಗಿರೋದು. 17 ಗೇಟ್ ಮುಖಾಂತರವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಭೀಮಾ ನದಿ ಸಮೃದ್ಧಿಯಾಗಿ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ಇಂತಹ ಚಿತ್ರಣ ಅಪರೂಪಕ್ಕೆ ಕಾಣ ಸಿಗುವಂಥದ್ದು. ಯಾಕಂದರೆ 2018ರಲ್ಲಿ ಭೀಮಾ ನದಿಯಲ್ಲಿ ಪ್ರವಾಹ ಉಂಟಾದ ಸಂದರ್ಭದಲ್ಲಿ ಇಂತಹ ಚಿತ್ರಣ ಕಂಡಿತ್ತು. ಅದಾದ ನಂತರದಲ್ಲಿ 2020ರಲ್ಲಿ ಮತ್ತೆ ಭೀಮಾ ನದಿಯಲ್ಲಿ 3 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರು ಹರಿದ ಸಂದರ್ಭದಲ್ಲಿ ಇಂತಹ ಒಂದು ಅದ್ಭುತ ಚಿತ್ರಣ ನೋಡೋದಕ್ಕೆ ಸಿಕ್ಕಿತ್ತು. ಇದೀಗ 2025ರಲ್ಲಿ ಮತ್ತೆ ಭೀಮಾ ನದಿಯಲ್ಲಿ ಪ್ರವಾಹದ ಛಾಯೆ ಕಾರ್ಮೋಡ ಕವಿದಿರೋದ್ರಿಂದಾಗಿ ಭೀಮಾ ನದಿ ಸಮೃದ್ಧಿಯಾಗಿ ಅಪಾಯ ಮಟ್ಟ ಮೀರಿ ಉಕ್ಕಿ ಹರಿತಾ ಇದೆ. ಒಂದು ಕಡೆಗೆ ಇಂತಹ ಅದ್ಭುತ ದೃಶ್ಯ ಒಂದು ಕಡೆ ಆದರೆ, ಭೀಮಾ ನದಿಯ ಪ್ರಮಾಣ ಉಕ್ಕಿ ಹರಿದಿರೋದ್ರಿಂದಾಗಿ ಅಕ್ಕಪಕ್ಕದಲ್ಲೂ ಕೂಡ ಸಾಕಷ್ಟು ನಾನಾ ರೀತಿಯ ಅವಾಂತರ ಸೃಷ್ಟಿಯಾಗಿದೆ. ಭೀಮಾ ನದಿಯ ಇಂತಹ ಒಂದು ಚಿತ್ರ ನೋಡೋದಕ್ಕಾಗಿ ಇಲ್ಲಿ ವಾಹನ ಸವಾರರೆಲ್ಲರೂ ಕೂಡ ಇಲ್ಲಿ ನಿಂತುಕೊಂಡು ಇಂತಹ ಚಿತ್ರಣ ಅಂತ ಅಂದರೆ ಭೀಮಾ ನದಿಯ ಪ್ರವಾಹ, ಭೀಮಾ ನದಿಯ ಸಮೃದ್ಧಿಯ ವಾತಾವರಣ, ಸಮೃದ್ಧಿಯ ಚಿತ್ರಣವನ್ನು ಕಣ್ಣು ತುಂಬಿಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ನಿಮಗೆ ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ. ಮಹಾರಾಷ್ಟ್ರದಿಂದ ನೀರು ಹರಿದು ಬಂದು ಇದೀಗ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಮುಖಾಂತರವಾಗಿ ನೇರವಾಗಿ ಯಾದಗಿರಿ, ರಾಯಚೂರಿನ ಕೃಷ್ಣಾ ನದಿಗೆ ಈ ಒಂದು ಭೀಮಾ ನದಿ ಸೇರಿಕೊಳ್ಳುತ್ತೆ. ಅಂತಂದರೆ 100 ಕಿಲೋಮೀಟರ್ ಉದ್ದಕ್ಕೂ ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ಭೀಮಾ ನದಿ ಸಮೃದ್ಧಿಯಾಗಿ ಹರಿಯುತ್ತೆ. ಆದರೆ ಒಂದು ಕಡೆಗೆ ಭೀಮಾ ನದಿಯ ಪ್ರವಾಹದಿಂದಾಗಿ ಅಕ್ಕಪಕ್ಕದ ಅಂದರೆ ನದಿ ತೀರದ ಜನರು ಕೂಡ ಸಾಕಷ್ಟು ಆತಂಕದಲ್ಲಿಯೇ ಕಾಲ ಕಳೀತಾ ಇದ್ದಾರೆ. ಈಗಾಗಲೇ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಹಲವು ಗ್ರಾಮಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿ ಹಲವು ಕಡೆಗಳಲ್ಲೂ ಕೂಡ ಅಲ್ಲಿರ್ತಕ್ಕಂಥ ನಿವಾಸಿಗಳು ಕೂಡ ಬೇರೆ ಕಡೆಗೆ ಸ್ಥಳಾಂತರ ಆಗಿದ್ದಾರೆ. ಮತ್ತೊಂದು ಕಡೆಗೆ ನಿಮಗೆ ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ. ನೀರಿನ ರಭಸ, ನೀರಿನ ಫೋರ್ಸ್ ಎಷ್ಟರ ಮಟ್ಟಿಗಿದೆ ಅಂದರೆ ಅಕ್ಕಪಕ್ಕದಲ್ಲಿ ಸ್ವಲ್ಪ ಜಾಗ ಸಿಕ್ಕರೂ ಕೂಡ ನೀರು ರಭಸವಾಗಿ ನುಗ್ತಾ ಇದೆ. ನಿಮ್ಮ ಪಕ್ಕದಲ್ಲಿ ಏನು ಕಾಣಿಸ್ತಾ ಇದೆ ಅದೆಲ್ಲವೂ ಕೂಡ ರೈತರ ಜಮೀನು. ಒಂದು ರೀತಿ ರೈತರ ಜಮೀನು ಯಾವ ರೀತಿ ಅಂದರೆ ಬೃಹತ್ ಆಗಿರ್ತಕ್ಕಂಥ ಕೆರೆ ಯಾವ ರೀತಿ ನಿರ್ಮಾಣ ಆಗುತ್ತೆ ಆ ರೀತಿಯಾಗಿ ಕೆರೆ ಕೂಡ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಇದೇ ರೀತಿಯಾಗಿ ನದಿ ಹರಿಯುವಂಥ ಉದ್ದದ ಮಾರ್ಗದುದ್ದಕ್ಕೂ ರೈಟು ಮತ್ತು ಲೆಫ್ಟ್ ಸೈಡ್ಗಳಲ್ಲೂ ಕೂಡ ಇದೇ ರೀತಿಯಾಗಿ ರೈತರ ಬೆಳೆ ಕೂಡ ಭೀಮಾ ನದಿ ನುಂಗಿ ಹಾಕ್ತಿದೆ. ರೈತನ ಬದುಕಿನ ಬೆಳೆ ಕೂಡ ಭೀಮಾ ನದಿ ಸರ್ವನಾಶ ಒಂದು ಕಡೆ ಮಾಡ್ತಾಯಿದ್ರೆ, ಮತ್ತೊಂದು ಕಡೆಗೆ ಇಂತಹ ದೃಶ್ಯ ಕಣ್ಣು ತುಂಬಿಕೊಳ್ಳದೆ ಅದೃಷ್ಟ ಅಂತ ಕೆಲವರು ಇಲ್ಲಿರ್ತಕ್ಕಂಥ ಪ್ರವಾಸಿಗರು ಅಂದರೆ ಈ ಒಂದು ಮಾರ್ಗದ ಮುಖಾಂತರವಾಗಿ ಹರಿದು ಹೋಗುವಂಥವ್ರು ಎಲ್ಲರೂ ಕೂಡ ಈ ಒಂದು ಭೀಮಾ ನದಿಯನ್ನು ಕೆಲವೊತ್ತು ನಿಂತ್ಕೊಂಡು ಇಂತಹ ಏನು ರಭಸವಾಗಿ ನೀರು ಹರಿತಾ ಇದೆ, ಸಮೃದ್ಧಿಯಾಗಿ ತುಂಬಿ ಏನು ಭೀಮಾ ನದಿ ಹರಿತದೆ, ಇಂಥ ದೃಶ್ಯವನ್ನು ಕೂಡ ಇಲ್ಲಿರ್ತಕ್ಕಂಥ ಜನರು ಕಣ್ಣು ತುಂಬಿಕೊಳ್ತಾ ಇದ್ದಾರೆ. ಅದೇನೇ ಇದ್ರೂ ಕೂಡ ಒಂದು ಕಡೆಗೆ ಭೀಮಾ ನದಿಯ ವಿಹಂಗಮ ಭೋರ್ಗರಿತಿರುವಂಥ ನೋಟದ ಚಿತ್ರಣ ಒಂದು ಕಡೆ ಆದರೆ, ಮತ್ತೊಂದು ಕಡೆಗೆ ಭೀಮಾ ನದಿಯ ಪ್ರವಾಹ ಜನರನ್ನು ಅಕ್ಷರಶಃ ಸಂಕಷ್ಟಕ್ಕೆ ಸಿಲುಕಿಸಿದೆ. ಕ್ಯಾಮ್ರಾ ಪರ್ಸನ್ ಶರಣ ಜೊತೆ ಬಜರಂಗಿ ನ್ಯೂಸ್ ಫಸ್ಟ್, ಕಲಬುರಗಿ.